ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ಜೇನಾಳ ಮೇಲಿನ ಅಸೂಯೆಯ ನಂತರ ಹೋಟೆಲ್ನ ಡಬಲ್ ಬೆಡ್ರೂಮ್ನಲ್ಲಿ ನಾನು ಅಸುರಕ್ಷಿತ ಮತ್ತು ಅನಿರ್ಧಾರಿತ ಸ್ಥಿತಿಯಲ್ಲಿದ್ದೆ. ಇಂದು ನೀವು ಕೇಳುವಿರಿ ನನ್ನ ಅದ್ಭುತ ಮನಸ್ಸಿನ ದ್ವಂದ್ವ, ಸ್ವಪ್ನಿಲ್ನ ಮತ್ತೊಂದು ಕಲಾ ಪ್ರದರ್ಶನ ಮತ್ತು 4500 ಮೀಟರ್ ಎತ್ತರದಿಂದ ಮಾಡಿದ ಒಂದು ನಿರ್ಭೀತ ಡೈವ್. ಜೇನಾ ಮತ್ತು ಆತ್ಮನಿಂದನೆ. ತಡರಾತ್ರಿಯವರೆಗೆ ನನಗೆ ನಿದ್ದೆ ಬರಲಿಲ್ಲ. ನಾನು ರಾತ್ರಿಯಿಡೀ ಜೇನಾಳನ್ನು ಶಪಿಸಿದೆ ಮತ್ತು ನನ್ನನ್ನು ನಾನು ಕೂಡ ಶಪಿಸಿಕೊಂಡೆ. ನಾನು ಸ್ವಪ್ನಿಲ್ನನ್ನು ಜೇಡ್ನಂತೆ ಏಕೆ ಭಾವಿಸುತ್ತಿದ್ದೇನೆ ಎಂದು. ಮಾಯಾವಿ ಸುಪ್ರಭಾತ. ಬೆಳಗ್ಗೆ ಎದ್ದಾಗ ನಾನು ನೋಡಿದೆ, ಸ್ವಪ್ನಿಲ್ ಸ್ಟಡಿ ಟೇಬಲ್ ಮೇಲೆ ಬಾಗಿ ಏನೋ ಬರೆಯುತ್ತಿದ್ದಾನೆ. ನಾನು ಮೊದಲ ಬಾರಿಗೆ ಬೆಳಗ್ಗೆ ಒಬ್ಬ ಪರಾಯಿ ಪುರುಷನ ಮುಖ ನೋಡಿದೆ ಮತ್ತು ನನಗೆ ಅಪಾರ ಸಂತೋಷವಾಯಿತು. ನಿದ್ರೆಯ ಸ್ಕೆಚ್. ಟೇಬಲ್ ಹತ್ತಿರ ಹೋಗಿ ನೋಡಿದೆ. ಅವನು ನಾನು ನಿದ್ರಿಸುತ್ತಿದ್ದ ಸಮಯದ ಒಂದು ಅದ್ಭುತ ಸ್ಕೆಚ್ ಮಾಡುತ್ತಿದ್ದನು. ನಾನು ಸುಮಾರು ಕಿರುಚುತ್ತಾ ಹೇಳಿದೆ, ವಾಹ್ ಸ್ವಪ್ನಿಲ್, ನೀವು ಇದನ್ನು ಕೂಡ ಮಾಡಬಲ್ಲಿರಾ? ಚುಂಬನದ ಉತ್ತರ. ಜೇನಾಳಿಂದ ಪ್ರೇರಿತಳಾಗಿ ನಾನು ಪ್ರಶಂಸೆಯಲ್ಲಿ ಬಾಗಿ ಸ್ವಪ್ನಿಲ್ನ ಕೆನ್ನೆಯ ಮೇಲೆ ಚುಂಬನ ನೀಡಿದೆ. ಆದರೆ ಅವನು ನನ್ನ ಚುಂಬನದ ಬದಲಾಗಿ ನನ್ನ ಕೆನ್ನೆಗಳನ್ನು ಚುಂಬಿಸಲಿಲ್ಲ. ಈ ಮಾತು ನನಗೆ ಬೇಸರ ತರಿಸಿತು. 2 ಪಡಗಗಳ ಮೇಲೆ ಸವಾರಿ. ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ದ್ವಂದ್ವವಿತ್ತು. ನಾನು ಮದುವೆಯಾಗದಿರುವ ನಿರ್ಧಾರವನ್ನು ಬದಲಿಸಲು ಬಯಸಿಲ್ಲ, ಆದರೆ ಸ್ವಪ್ನಿಲ್ ನನ್ನೊಂದಿಗೆ ಏಕಾಂತವಾಗಿರುವುದರ ಲಾಭ ಪಡೆಯಲಿ ಎಂದು ಬಯಸುತ್ತಿದ್ದೇನೆ. ನನ್ನ ಮನಸ್ಸು ನನ್ನನ್ನು ಗದರಿಸಲು ಶುರುಮಾಡಿತು. ನೀನು ಕೂಡ ಸ್ವಪ್ನಿಲ್ನನ್ನು ಪ್ರೀತಿಸಲು ಶುರು ಮಾಡಿದ್ದೀಯೋ ಇಲ್ಲವೋ? ಮನಸ್ಸಿನ ಎಚ್ಚರಿಕೆ. ನನ್ನ ಮನಸ್ಸು ನನಗೆ ಬುದ್ಧಿವಂತಿಕೆಯಿಂದ ವಿವರಿಸಿತು, ವಾಣಿ, ಸ್ವಪ್ನಿಲ್ ಈಗ ಬದಲಾಗಿದ್ದಾನೆ. ನೀನು ಕ್ಯಾಥರಿನ್ ಮತ್ತು ಜೇನಾಳಂತೆ ಆದರೆ ನೀನು ಕೂಡ ಸ್ವಪ್ನಿಲ್ ಮನಸ್ಸಿನಲ್ಲಿ ನಿನ್ನ ಮಹತ್ವ ಕಳೆದುಕೊಳ್ಳುತ್ತೀಯ. ಸ್ವರ್ಗದ ಪ್ರಯಾಣ. ಹೋಟೆಲ್ ಬಿಟ್ಟು ನಾವು ಸ್ಕೈಡೈವಿಂಗ್ಗಾಗಿ ಏರ್ಪೋರ್ಟ್ ತಲುಪಿದೆವು. 4500 ಮೀಟರ್ ಎತ್ತರದಿಂದ ಡೈವ್ ಮಾಡುವ ಮಾತು ಕೇಳಿಯೂ ನನ್ನ ಭಯ ಮಾಯವಾಯಿತು. ನಾನು ಹೇಳಿದೆ, ಸ್ವಪ್ನಿಲ್ ಜೊತೆ ನಾನು ಎಲ್ಲಿಗಾದರೂ ಹೋಗಲು ಸಿದ್ಧಳಿದ್ದೇನೆ. ಅದು ಸ್ವರ್ಗದ ಪ್ರಯಾಣವೇ ಆಗಿದ್ದರೂ ಸರಿ. 150 ಕಿಮಿ ಗಂಟೆಯ ಫ್ರೀಫಾಲ್. ಸ್ವಪ್ನಿಲ್ ನನ್ನನ್ನು ತನ್ನ ಬೆನ್ನಿನ ಮೇಲಿರುವ ಒಂದು ಹಾರ್ನೆಸ್ನಲ್ಲಿ ಕೂರಿಸಿಕೊಂಡನು ಮತ್ತು ನಾವು ಜಿಗಿದೆವು. ಫ್ರೀಫಾಲ್ನಲ್ಲಿ ನಮ್ಮ ವೇಗ ಗಂಟೆಗೆ 150 ಕಿಮಿ ಇತ್ತು. ನನ್ನ ಹೃದಯ ಬಡಿತ ಹೆಚ್ಚಾಯಿತು ಮತ್ತು ನಾನು ಯೋಚಿಸಿದೆ, ಈಗ ನಾವು ಜೊತೆಯಾಗಿ ಸಾಯಬಾರದು, ಜೊತೆಯಾಗಿ ಬದುಕಬೇಕು. ಫ್ರೀಫಾಲ್ನ ರೋಮಾಂಚನ ಮುಗಿಯಿತು ಮತ್ತು ಪ್ಯಾರಾಶೂಟ್ ತೆರೆದುಕೊಂಡಿತು. ಈಗ ನಾವು ಗಾಳಿಯಲ್ಲಿ ಹಾರುತ್ತಿದ್ದೇವೆ ಮತ್ತು ನನ್ನ ಬೆನ್ನಿನ ಮೇಲೆ ಸ್ವಪ್ನಿಲ್ ಇದ್ದಾನೆ. ಇದು ಒಂದು ಅತ್ಯಂತ ಮಧುರ ಮತ್ತು ವಿಶಿಷ್ಟ ಅನುಭೂತಿ. ಈ ರೋಮಾಂಚನ ವಾಣಿ ಮತ್ತು ಸ್ವಪ್ನಿಲ್ನನ್ನು ಹತ್ತಿರ ತರಬಲ್ಲದೆ ಮತ್ತು ವಾಣಿ ತನ್ನ ಮನಸ್ಸಿನ ದ್ವಂದ್ವವನ್ನು ಬಗೆಹರಿಸಿ ಪ್ರೀತಿಯ ಈ ವಿಶಿಷ್ಟ ಅನುಭೂತಿಯನ್ನು ಒಪ್ಪಿಕೊಳ್ಳಬಲ್ಲಳೆ? ಭಯ, ದಾರ್ಶನಿಕತೆ ಮತ್ತು ಜೀವನ ಮರಣದ ನಡುವಿನ ಪ್ರೀತಿ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 52. ಬೆಳಗಿನ ಸ್ಕೆಚ್, ಹೇಳದ ಚುಂಬನ ಮತ್ತು ಸ್ಕೈಡೈವಿಂಗ್ನ ನಿರ್ಭೀತ ಉತ್ಸಾಹ. ವಾಣಿ, ಈಗ ನಾವು ಡಿನ್ನರ್ಗಾಗಿ ಹೋಗಬೇಕು, ಸ್ವಪ್ನಿಲ್ ಹೇಳಿದ್ದಾನೆ. ಹೌದು ಅನ್ನುತ್ತಾ ನಾನು ಯೋಚಿಸುತ್ತಿದ್ದೇನೆ, ಜೇನಾ ನಮ್ಮ ಸಮಯ ವ್ಯರ್ಥ ಮಾಡಿ ಸಮಾಧಾನಗೊಂಡಳು ಎಂದು. ರಾತ್ರಿ ಮಲಗುವ ಮೊದಲು ಸ್ವಪ್ನಿಲ್ ಜೊತೆ ಸಾಮಾನ್ಯ ಮಾತುಕತೆಗಳೇ ನಡೆದವು. ನನಗೆ ಯಾವ ಭಯವಿತ್ತೋ ಅಂತಹದ್ದೇನೂ ನಡೆಯಲಿಲ್ಲ. ಒಂದು ಬೆಡ್ ಮೇಲೆ ನಾನು ಮತ್ತು ಇನ್ನೊಂದರ ಮೇಲೆ ಸ್ವಪ್ನಿಲ್ ಮಲಗಿದೆವು. ಮಂದ ಬೆಳಕಿನಲ್ಲಿ ನಾನು ನೋಡಿದೆ, ಸ್ವಪ್ನಿಲ್ ನನಗೆ ವಿರುದ್ಧ ದಿಕ್ಕಿನಲ್ಲಿ ತಿರುಗಿ ಮಲಗಿದ್ದನು. ನನಗೆ ನಿದ್ದೆ ಬರಲು ತಡವಾಯಿತು. ಅದಕ್ಕೂ ಮುನ್ನ ನಾನು ಜೇನಾಳನ್ನು ಶಪಿಸಿದೆ. ನಾನು ಸ್ವಪ್ನಿಲ್ ಜೇಡ್ನಂತೆ ಇರಬಹುದೇ ಎಂದು ಆತಂಕಗೊಂಡಿದ್ದಕ್ಕಾಗಿ ನನ್ನನ್ನು ನಾನು ಕೂಡ ಶಪಿಸಿಕೊಂಡೆ. ಬೆಳಗ್ಗೆ ನನ್ನ ಕಣ್ಣು ತೆರೆದಿದೆ. ಆಗ ಕೋಣೆಯಲ್ಲಿ ಮಂದ ಬೆಳಕು ಕಾಣಿಸಿತು. ನಾನು ಮೈಮುರಿಯುತ್ತಾ ಸುತ್ತಲೂ ದೃಷ್ಟಿ ಹರಿಸಿದೆ. ರೂಮ್ನಲ್ಲಿದ್ದ ಸ್ಟಡಿ ಟೇಬಲ್ ಮೇಲೆ ಸ್ವಪ್ನಿಲ್ ನನ್ನ ಕಡೆ ಮುಖ ಮಾಡಿ ಕುಳಿತಿರುವುದನ್ನು ನೋಡಿದೆ. ಅವನು ಟೇಬಲ್ ಮೇಲೆ ಬಾಗಿ ಏನೋ ಬರೆಯುತ್ತಿರುವಂತೆ ಕಾಣುತ್ತಿದ್ದನು. ನಾನು ಮಲಗಿದ್ದೆ ಅವನನ್ನು ರೆಪ್ಪೆ ಮಿಟುಕಿಸದೆ ನೋಡತೊಡಗಿದೆ. ನಾನು ಯೋಚಿಸುತ್ತಿದ್ದೇನೆ, ಇದು ನನ್ನ ಮೊದಲ ದಿನ. ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ಪರಾಯಿ ಪುರುಷನ ಮುಖ ನೋಡುತ್ತಿದ್ದೇನೆ. ಇದರಿಂದ ನನಗೆ ಅಪಾರ ಸಂತೋಷವಾಯಿತು. ಆಗ ಸ್ವಪ್ನಿಲ್ನ ದೃಷ್ಟಿ ನನ್ನನ್ನು ಗಮನಿಸುತ್ತಿರುವಂತೆ ಭಾಸವಾಯಿತು. ಗುಡ್ ಮಾರ್ನಿಂಗ್ ವಾಣಿ. ನಾನು ಎಚ್ಚರವಾದದ್ದನ್ನು ನೋಡಿ ಅವನು ಹೇಳಿದನು.
ಶುಭೋದಯ ಸ್ವಪ್ನಿಲ್, ನೀವು ಇಷ್ಟು ಬೆಳಗ್ಗೆಯಿಂದ ಏನು ಬರೆಯುತ್ತಿದ್ದೀರಿ? ಕೈ ಮುಗಿದು ಶುಭ ಹಾರೈಸುತ್ತಾ ಕೇಳಿದೆ. ನಿನಗೆ ನೀನೇ ಬಂದು ನೋಡು. ಸ್ವಪ್ನಿಲ್ ನನಗೆ ಏನನ್ನು ತೋರಿಸಲು ಬಯಸುತ್ತಿದ್ದಾನೆ. ನಾನು ಬೆಡ್ ಮೇಲಿಂದ ಎದ್ದು ಅವನ ಕಡೆ ಹೊರಟೆ. ಹಾಸಿಗೆಯಿಂದ ಎದ್ದು ನನ್ನ ಗೌನ್ ಸರಿಪಡಿಸಿಕೊಳ್ಳಬೇಕು ಎಂಬ ಕಡೆಗೆ ನನ್ನ ಗಮನವಿಲ್ಲ. ಟೇಬಲ್ ತಲುಪಿದಾಗ ನಾನು ನೋಡಿದ್ದು ನನಗೆ ಆಶ್ಚರ್ಯದ ಜೊತೆಗೆ ಅಪಾರ ಸಂತೋಷ ನೀಡಿತು. ನಾನು ಕಿರುಚುತ್ತಾ ಹೇಳಿದೆ, ವಾಹ್ ಸ್ವಪ್ನಿಲ್, ನೀವು ಇದನ್ನು ಕೂಡ ಮಾಡಬಲ್ಲಿರಾ? ವಾಸ್ತವವಾಗಿ ಟೇಬಲ್ ಮೇಲೆ ಒಂದು ಡ್ರಾಯಿಂಗ್ ಶೀಟ್ ತೆರೆದಿದೆ. ಅದರಲ್ಲಿ ನಾನು ನಿದ್ರಿಸುತ್ತಿರುವ ಸ್ಕೆಚ್ ಇದೆ. ಇದು ಬಹಳ ಕುಶಲ ಚಿತ್ರಕಾರ ಬಿಡಿಸಿದಂತೆ ಕಾಣುತ್ತಿದೆ. ಸ್ವಪ್ನಿಲ್ ಬಿಡಿಸುತ್ತಿರುವುದನ್ನು ನಾನು ಕಣ್ಣಾರೆ ಕಾಣದಿದ್ದರೆ ಇದು ಸ್ವಪ್ನಿಲ್ ಮಾಡಿದ್ದು ಎಂದು ನಂಬುವುದು ನನಗೆ ಕಷ್ಟವಾಗುತ್ತಿತ್ತು. ಸ್ವಪ್ನಿಲ್ ಕೇವಲ ಮುಗುಳ್ನಗುತ್ತಿದ್ದಾನೆ. ವಾಹ್ ಸ್ವಪ್ನಿಲ್, ನೀವು ಈ ದಿನ ನನ್ನ ದಿನವನ್ನೇ ಸುಂದರಗೊಳಿಸಿದಿರಿ, ನಾನು ಪ್ರಶಂಸಿಸುತ್ತಾ ಹೇಳಿದೆ. ಈ ಸ್ಕೆಚ್ ಬಿಡಿಸಲು ನನಗೆ 1 ಗಂಟೆ ಹಿಡಿಯಿತು. ಆದರೂ ನಾನು ಅಷ್ಟು ಸುಂದರವಾಗಿ ಬಿಡಿಸಲು ಸಾಧ್ಯವಾಗಲಿಲ್ಲ. ನೀವು ವಾಸ್ತವದಲ್ಲಿ ಎಷ್ಟು ಸುಂದರವಾಗಿದ್ದೀರೋ ಅಷ್ಟು, ಸ್ವಪ್ನಿಲ್ ಹೇಳಿದನು. ನೀವು ಹೊಗಳುವ ರೀತಿ ನಿಮ್ಮಷ್ಟೇ ವಿಶಿಷ್ಟವಾಗಿದೆ. ನನಗಂತೂ ಈ ಸ್ಕೆಚ್ ನನ್ನ ವಾಸ್ತವಕ್ಕಿಂತಲೂ ಹೆಚ್ಚು ಸುಂದರವಾಗಿ ಕಾಣುತ್ತಿದೆ ಅನ್ನುತ್ತಾ ನನಗೆ ಕಳೆದ ರಾತ್ರಿ ಜೇನಾ ಸ್ವಪ್ನಿಲ್ನನ್ನು ಒಪ್ಪಿಕೊಂಡದ್ದು ನೆನಪಾಯಿತು. ಆಗ ನಾನು ಅಚಾನಕ್ವಾಗಿ ಕುರ್ಚಿಯಲ್ಲಿ ಕುಳಿತಿದ್ದ ಸ್ವಪ್ನಿಲ್ನನ್ನು ಒಪ್ಪಿಕೊಂಡೆ. ಜೊತೆಗೆ ಜೇನಾಳಂತೆಯೇ ಅವನ ಕೆನ್ನೆಯ ಮೇಲೆ ಚುಂಬನ ನೀಡಿದೆ. ನಂತರ ವಿಷಾದಿಸುತ್ತಾ ಹೇಳಿದೆ, ಸಾರಿ ಸ್ವಪ್ನಿಲ್, ನಾನು ಇನ್ನೂ ಬ್ರಷ್ ಕೂಡ ಮಾಡಿಲ್ಲ. ಪರವಾಗಿಲ್ಲ, ನನಗೆ ಇದು ಇಷ್ಟವಾಯಿತು, ಸ್ವಪ್ನಿಲ್ ನಗುತ್ತಾ ಹೇಳಿದನು. ಸ್ವಪ್ನಿಲ್ ನನ್ನ ಚುಂಬನದ ಬದಲಾಗಿ ನನ್ನ ಕೆನ್ನೆಗಳನ್ನು ಚುಂಬಿಸಲಿಲ್ಲ. ಈ ಮಾತು ನನಗೆ ಬೇಸರ ತರಿಸಿತು. ಅಸಹಾಯಕಿ ನಾನೇನು ಮಾಡಬಲ್ಲೆ? ಸ್ವಪ್ನಿಲ್, ನೀನು ನನ್ನನ್ನು ಚುಂಬಿಸು ಎಂದು ನಾನು ಕೇಳಲು ಸಾಧ್ಯವಿಲ್ಲ. ನಾನು ಸ್ವಪ್ನಿಲ್ ಬಳಿ ಕೇಳಿ ಪ್ರೀತಿ ವ್ಯಕ್ತಪಡಿಸಲು ಬಯಸಿಲ್ಲ. ನನಗೆ ತಿಳಿದಿದೆ ಅವನು ಅಮೆರಿಕದಲ್ಲಿದ್ದಾನೆ ಮತ್ತು ನಾನು ಯಾವುದೇ ಸ್ಥಿತಿಯಲ್ಲಿಯೂ ಭಾರತವನ್ನು ಬಿಡಲು ಬಯಸುವುದಿಲ್ಲ. ಮದುವೆಯಾಗದಿರುವ ನನ್ನ ನಿರ್ಧಾರವನ್ನು ಬದಲಿಸಲು ನನಗೆ ಇಷ್ಟವಿಲ್ಲ. ಆದರೆ ಸ್ವಪ್ನಿಲ್ ನನ್ನ ಜೊತೆ ಏಕಾಂತವಾಗಿರುವುದರ ಲಾಭ ಪಡೆಯಲಿ ಎಂದು ನಾನು ಬಯಸುತ್ತಿದ್ದೇನೆ. ಸ್ವಪ್ನಿಲ್ ಕ್ಯಾಥರಿನ್ ಮತ್ತು ಜೇನಾಳೊಂದಿಗೆ ಅಂತಹ ಸಂಬಂಧ ಹೊಂದಿದ್ದನಲ್ಲವೇ? ಅದೇ ರೀತಿ ನನ್ನೊಂದಿಗೂ ಹೊಂದಲಿ ಎಂದು ಅಪೇಕ್ಷಿಸುವುದು ವಿಚಿತ್ರವಾಗಿದೆ. ಇದರಿಂದ ಸ್ಪಷ್ಟವಾಗುವುದು ಏನೆಂದರೆ, ನಾನು ಅಂತಹದ್ದನ್ನು ಕೇಳಿ ಪಡೆಯಲು ಬಯಸುವುದಿಲ್ಲ. ಸ್ವಪ್ನಿಲ್ ಮತ್ತು ನನ್ನ ನಡುವಿನ ಸಂಬಂಧವು ನಾನು ಮಾಡಿದ ಮೊದಲ ಹೆಜ್ಜೆಯಿಂದ ಉಂಟಾಯಿತು ಎಂಬ ಆರೋಪವನ್ನು ನಾನು ಹೊರಲು ಸಿದ್ಧಳಿಲ್ಲ. ಕ್ಯಾಥರಿನ್, ಜೇನಾ ಮತ್ತು 3ನೇ ಹುಡುಗಿಯೊಂದಿಗೆ ಮಾಡಿದಂತೆ ಸ್ವಪ್ನಿಲ್ ನನ್ನೊಂದಿಗೆ ಏಕೆ ಮಾಡುತ್ತಿಲ್ಲ? ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು. ವಾಸ್ತವದಲ್ಲಿ ಸ್ವಪ್ನಿಲ್ ಮೇಲಿನ ನನ್ನ ಪ್ರೀತಿಯು ನನ್ನ ವ್ಯಕ್ತಿತ್ವದಲ್ಲಿ ಒಂದು ವಿಚಿತ್ರತೆಯನ್ನು ಉಂಟುಮಾಡಿದೆ. ನಾನು 2 ದೋಣಿಗಳಲ್ಲಿ ಪ್ರಯಾಣಿಸಲು ಬಯಸುತ್ತಿದ್ದೇನೆ. ಆಗ ನನ್ನ ಮನಸ್ಸು ನನಗೆ ಹೀಗೆ ಹೇಳುತ್ತಿರುವಂತೆ ಭಾಸವಾಯಿತು, ವಾಣಿ, ಸ್ವಪ್ನಿಲ್ ಈಗ ಬದಲಾಗಿದ್ದಾನೆ. ಅವನು ತನ್ನ ಕೃತ್ಯಗಳಿಂದ ಪಾಠ ಕಲಿತಿದ್ದಾನೆ. ಅವನು ಮತ್ತೆ ಅಂತಹ ಕೆಲಸಗಳಲ್ಲಿ ತೊಡಗಬಾರದು ಎಂದು ಸಂಕಲ್ಪ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವನು ನಿನ್ನನ್ನು ಒಬ್ಬ ಸರಳ ಮತ್ತು ಆದರ್ಶ ಹುಡುಗಿ ಎಂದು ಭಾವಿಸುತ್ತಾನೆ. ನಿನ್ನಂತಹ ಹುಡುಗಿಯೊಂದಿಗೆ ಮದುವೆಗೆ ಮೊದಲು ಅಂತಹ ಪ್ರಯತ್ನ ಮಾಡಿದರೆ ನೀನು ಅವನಿಂದ ದೂರವಾಗಬಹುದು ಎಂದು ಅವನು ಯೋಚಿಸುತ್ತಿರಬಹುದು. ಅಂತಹ ಸಂದರ್ಭದಲ್ಲಿ ನಿನ್ನ ನಿರಾಕರಣೆಯ ಅಪಾಯವನ್ನು ಅವನು ಎದುರಿಸಲು ಬಯಸುತ್ತಿಲ್ಲ. ನಾನು ಯಾರ ಮೇಲೆ ದೂರು ಹೇಳುತ್ತಿದ್ದೇನೆಯೋ ತಿಳಿಯದು. ಏಕೆ ಸ್ವಪ್ನಿಲ್ ತನ್ನ ಸಂಕಲ್ಪದಲ್ಲಿ ಇಷ್ಟು ದೃಢವಾಗಿದ್ದಾನೆ? ಏಕೆ ರಾಶೀಲ್ ನನ್ನ ಬಿಂಬವನ್ನು ಇಷ್ಟು ಸರಳ ಮತ್ತು ಆದರ್ಶ ಹುಡುಗಿಯಂತೆ ಮಾಡಿದ್ದಾಳೆ ಎಂದು ಗೊಣಗುತ್ತಿದ್ದೇನೆ. ನನ್ನ ಮನಸ್ಸಿಗೆ ಎಲ್ಲವೂ ತಿಳಿದಿದೆ. ವಾಣಿ, ನೀನು ಸುಮ್ಮನೆ ರಾಶೀಲನ್ನು ಶಪಿಸುತ್ತಿದ್ದೀಯಾ? ರಾಶೀಲ್ ನಿನ್ನ ಬಿಂಬವನ್ನು ಹೀಗೆ ಮಾಡದಿದ್ದರೆ ಸ್ವಪ್ನಿಲ್ ನಿನ್ನ ಮೇಲೆ ಪ್ರೀತಿಯಲ್ಲಿ ಬೀಳುತ್ತಲೇ ಇರಲಿಲ್ಲ. ಆಗ ನೀನು ಅಮೆರಿಕಕ್ಕೆ ಬರಲು ಸಾಧ್ಯವಿರುತ್ತಿರಲಿಲ್ಲ ಮತ್ತು ಸ್ವಪ್ನಿಲ್ನ ಭೇಟಿಯೂ ಆಗುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಯಾರನ್ನಾದರೂ ಪ್ರೀತಿಸುವುದು ಎಂತಹ ಅನುಭೂತಿ ಎಂಬುದು ನಿನಗೆ ತಿಳಿಯುತ್ತಲೇ ಇರಲಿಲ್ಲ. ರಾಶೀಲ್ ಮತ್ತು ಸ್ವಪ್ನಿಲ್ಗೆ ಕೃತಜ್ಞಳಾಗಿರು ಮತ್ತು ನಿನ್ನ ಬಿಂಬದಂತೆ ಸರಳ ಹುಡುಗಿಯಾಗಿಯೇ ಇರು. ನೀನು ಕ್ಯಾಥರಿನ್ ಮತ್ತು ಜೇನಾರಂತೆ ಆದರೆ ಸ್ವಪ್ನಿಲ್ ಮನಸ್ಸಿನಲ್ಲಿ ನಿನ್ನ ಮಹತ್ವವನ್ನು ನೀನು ಕಳೆದುಕೊಳ್ಳುತ್ತೀಯಾ? ನನ್ನ ಮನಸ್ಸು ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಿತು ಮತ್ತು ಎಚ್ಚರಿಕೆಯನ್ನೂ ನೀಡಿದೆ. ಅತ್ತ ಸ್ವಪ್ನಿಲ್ ನನ್ನ ಸ್ಕೆಚ್ ಬಿಡಿಸುವುದರಲ್ಲಿ ಮಗ್ನನಾಗಿದ್ದಾನೆ. ನನ್ನ ಕಡೆ ನೋಡದೆ ಅವನು ಕೇಳಿದನು, ವಾಣಿ, ನೀನು ಏನು ಗೊಣಗುತ್ತಿದ್ದೀಯಾ? ನಿನ್ನಷ್ಟಕ್ಕೆ ನೀನೇ ಏನು ಮಾತನಾಡುತ್ತಿದ್ದೀಯಾ? ನನ್ನ ಮನಸ್ಸು ಎಲ್ಲವನ್ನೂ ತಿಳಿದಿದ್ದರೂ ಸ್ವಪ್ನಿಲ್ ಕೂಡ ನನ್ನ ಮನಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಅರ್ಥಮಾಡಿಕೊಳ್ಳುತ್ತಿದ್ದಾನೆ ಎಂದು ನನಗೆ ಅನಿಸಿತು. ಸ್ವಪ್ನಿಲ್, ನಾನು ಯೋಚಿಸುತ್ತಿದ್ದೇನೆ, ಇಷ್ಟೊಂದು ರೀತಿಯ ಕಲೆ,
ವಿದ್ಯಾ ಮತ್ತು ಆಟಗಳಲ್ಲಿ ಯಾರಾದರೂ ಹೇಗೆ ಇಷ್ಟು ನುರಿತವರಾಗಲು ಸಾಧ್ಯ ಎಂದು ನಾನು ಯುಧಿಷ್ಠಿರನಂತೆ ಅರ್ಧ ಸತ್ಯವನ್ನು ಹೇಳುವುದು ಸೂಕ್ತವೆಂದು ಭಾವಿಸಿದೆ. ಮನುಷ್ಯನಲ್ಲಿರುವ ಪ್ರತಿಭೆಯನ್ನು ಸಂಪೂರ್ಣವಾಗಿ ಬಳಸುವವರು ಕಡಿಮೆ. ವಾಸ್ತವವಾಗಿ ನನ್ನಲ್ಲಿರುವ ಪ್ರತಿಭೆಯ ದರ್ಶನವಾಗಿದ್ದು ನಾನು ಸಾಮಾನ್ಯ ಜನರಿಗಿಂತ ವಿಭಿನ್ನವಾಗಿ ಆಲೋಚಿಸಿ ಮಾಡಲು ಶುರುಮಾಡಿದ ನಂತರವೇ ಆಗಲೇ ನಾನು ನನ್ನ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಶುರುಮಾಡಿದೆ ಎನ್ನುತ್ತಾ ಸ್ವಪ್ನಿಲ್ ಮತ್ತೆ ತನ್ನ ಚಿತ್ರಕಲೆಯಲ್ಲಿ ವ್ಯಸ್ತನಾದನು. ನೀವು ಸರಿಯಾಗಿ ಹೇಳುತ್ತಿದ್ದೀರಿ ಎನ್ನುತ್ತಾ ನಾನು ವಾಶ್ರೂಮ್ ಕಡೆಗೆ ಹೋಗುವುದು ಸರಿಯೆಂದು ಭಾವಿಸಿದೆ. ಬ್ರಷ್ ಹಿಡಿದು ನನ್ನ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿದೆ. ಹೋಟೆಲ್ ಬಿಟ್ಟ ನಂತರ ಕಾರಿನಲ್ಲಿ 50 ನಿಮಿಷಗಳಲ್ಲಿ ಏರ್ಪೋರ್ಟ್ ತಲುಪಿದೆವು. ನಮಗೆ ಸ್ಕೈಡೈವಿಂಗ್ಗಾಗಿ ಏರ್ಕ್ರಾಫ್ಟ್ನಿಂದ ಫ್ಲೈಟ್ ತಗೋಬೇಕಿದೆ. ದಾರಿಯಲ್ಲಿ ಸ್ವಪ್ನಿಲ್ ನನಗೆ ವಿವರಿಸಿದನು. ಸುಮಾರು 4500 ಮೀಟರ್ ಎತ್ತರದಿಂದ ನಾವಿಬ್ಬರೂ ಒಂದೇ ಹಾರ್ನೆಸ್ನಲ್ಲಿ ಏರ್ಕ್ರಾಫ್ಟ್ನಿಂದ ಡೈವ್ ಮಾಡುತ್ತೇವೆ. ನಾವು ಸುಮಾರು 50 ರಿಂದ 60 ಸೆಕೆಂಡ್ಗಳ ಫ್ರೀಫಾಲ್ ಸಮಯ ಹೊಂದುತ್ತೇವೆ. ಆಗ ನಮ್ಮ ಪ್ಯಾರಾಶೂಟ್ ತೆರೆದುಕೊಳ್ಳುತ್ತದೆ. ಅದರ ನಂತರ ಪ್ಯಾರಾಶೂಟ್ನಲ್ಲಿ ನಾವು 5-6 ನಿಮಿಷಗಳ ಕಾಲ ಗಾಳಿಯಲ್ಲಿ ಹಾರುತ್ತೇವೆ. ಕೆಳಗೆ ನಮಗೆ ಮುಖ್ಯವಾಗಿ ಸಾಗರದ ದೃಶ್ಯ ಕಾಣಿಸುತ್ತದೆ. ನಾನು ಕೇಳಿದಾಗ ಅವನು ಹೇಳಿದನು, ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ಪ್ಯಾರಾಶೂಟ್ ತೆರೆದುಕೊಳ್ಳುವುದಿಲ್ಲ. ಆಗ ಮಾತ್ರ ಅಪಘಾತ ಸಂಭವಿಸುತ್ತದೆ. ನೀನು ಏನೂ ಆತಂಕ ಪಡಬೇಡ. ಪ್ರತಿದಿನ ಸಾವಿರಾರು ಜನರು ಸ್ಕೈಡೈವಿಂಗ್ ಮಾಡುತ್ತಾರೆ. ಅವರೆಲ್ಲರೂ ಸುರಕ್ಷಿತವಾಗಿ ಮರಳುತ್ತಾರೆ. ನಾವು ಏರ್ಕ್ರಾಫ್ಟ್ ಏರಿದೆವು. ಒಂದು ಹಾರ್ನೆಸ್ನಲ್ಲಿ ನಾನು ಸ್ವಪ್ನಿಲ್ ಜೊತೆ ಕುಳಿತಿದ್ದೇನೆ. ಇದರಿಂದ ನನಗೆ ಧೈರ್ಯ ಬಂದಿದೆ. ಈಗ ಅಪಘಾತದ ಆತಂಕವು ನನ್ನನ್ನು ಹೆದರಿಸುತ್ತಿಲ್ಲ. ಸ್ವಪ್ನಿಲ್ ಜೊತೆ ನಾನು ಎಲ್ಲಿಗಾದರೂ ಹೋಗಲು ಸಿದ್ಧಳಿದ್ದೇನೆ. ಅದು ಸ್ವರ್ಗದ ಪ್ರಯಾಣವೇ ಆಗಿದ್ದರೂ ಸರಿ. ನಂತರ ಸ್ವಪ್ನಿಲ್ ನನ್ನನ್ನು ಕರೆದುಕೊಂಡು ಏರ್ಕ್ರಾಫ್ಟ್ನಿಂದ ಜಿಗಿದನು. ಡೈವ್ ಮಾಡಿದ ನಂತರ ನಾನು ಕೆಳಗೆ ಮತ್ತು ಸ್ವಪ್ನಿಲ್ ನನ್ನ ಬೆನ್ನಿನ ಮೇಲೆ ಇರುವ ಸ್ಥಿತಿಗೆ ಬಂದೆವು. ನಾವು ಅತಿ ವೇಗವಾಗಿ ಕೆಳಗೆ ಹೋಗುತ್ತಿದ್ದೇವೆ. ಏರ್ಕ್ರಾಫ್ಟ್ನ ಶಬ್ದದ ನಡುವೆ ಸ್ವಪ್ನಿಲ್ ಕಿರುಚುತ್ತಾ ಹೇಳಿದನು, ಫ್ರೀಫಾಲ್ನಲ್ಲಿ ನಮ್ಮ ವೇಗ ಸುಮಾರು ಗಂಟೆಗೆ 150 ಕಿಮಿ ಇದೆ. ನನ್ನ ಹೃದಯದ ಬಡಿತ ಅತೀವ ವೇಗವಾಗಿದೆ. ನಾನು ಯೋಚಿಸುತ್ತಿದ್ದೇನೆ, ಈಗ ನಾವು ಜೊತೆಯಾಗಿ ಸಾಯಬಾರದು, ಜೊತೆಯಾಗಿ ಬದುಕಬೇಕು. ನಂತರ ಪ್ಯಾರಾಶೂಟ್ ತೆರೆದುಕೊಂಡಿತು. ಸ್ವಪ್ನಿಲ್ ಹೇಳಿದನು, ನಾವು ಈಗ ಭೂಮಿಯಿಂದ ಸುಮಾರು 2500 ಮೀಟರ್ ಎತ್ತರದಲ್ಲಿದ್ದೇವೆ. ಈಗ ನಾವು ಹಾರುತ್ತಾ ಕೆಳಗೆ ಹೋಗುತ್ತಿದ್ದೇವೆ. ಸ್ವಪ್ನಿಲ್ ತನ್ನ ಕೈಗಳನ್ನು ಹರಡಿದನು. ಪಕ್ಷಿಗಳು ರೆಕ್ಕೆಗಳನ್ನು ಹರಡಿ ಹಾರುವಂತೆ ನಾನು ಕೂಡ ಹಾಗೆಯೇ ಮಾಡಿದೆ. ಈಗ ನಿಶ್ಚಿಂತೆಯಾಗಿ ನಾನು ಸಾಗರವನ್ನು ನೋಡುತ್ತಿದ್ದೇನೆ. ನನ್ನ ಬೆನ್ನಿನ ಮೇಲೆ ಸ್ವಪ್ನಿಲ್ ಇರುವುದು ಈ ಸಾಹಸದಲ್ಲಿ ನನಗೆ ಒಂದು ವಿಶಿಷ್ಟ ಮತ್ತು ಮಧುರ ಅನುಭೂತಿ ನೀಡಿದೆ. ನಿನ್ನೆಯಷ್ಟೇ ನಾನು ಪ್ಯಾರಾಗ್ಲೈಡಿಂಗ್ ಮಾಡಿದ್ದೆ. ಹಾಗಾಗಿ ಪ್ಯಾರಾಶೂಟ್ನಲ್ಲಿ ಹಾರುವುದು ಹೊಸದೇನಲ್ಲ. ಆದರೆ ಫ್ರೀಫಾಲ್ನಲ್ಲಿ ಅಷ್ಟು ವೇಗವಾಗಿ ಬೀಳುವುದು ಮತ್ತು ಪ್ಯಾರಾಶೂಟ್ ತೆರೆಯುತ್ತದೋ ಇಲ್ಲವೋ ಎಂಬ ರೋಮಾಂಚನ ನನ್ನನ್ನು ಮೊದಲು ಹೆದರಿಸಿತ್ತು. ಎಪಿಸೋಡ್ 52 ಮುಕ್ತಾಯ.